ದಿನಾಂಕ 15/8/2024 ಆಗಸ್ಟ್ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಮೈಸೂರು ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಭವನ ನಾಲ್ವಡಿ ಕೃಷ್ಣರಾಜ ಸಭಾಂಗಣದ ಮುಂಭಾಗ ಜಿಲ್ಲಾ ಕಸಾಪ ಅಧ್ಯಕ್ಷರಾದ ಮಂಡಿಕೇರಿ ಗೋಪಾಲ್ ಅವರು ಧ್ವಜಾರೋಹಣ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಎಲ್ಲರೂ ಹಾಜರಿದ್ದು, ಹಾಗೆ ಮಂಡಿಕೇರಿ ಗೋಪಾಲ್ ಅವರು ಬಾಂಗ್ಲಾದೇಶದಲ್ಲಿ ನಡೆದ ಹೀನಾಯ ಕೃತ್ಯದ ಬಗ್ಗೆ ಈ ಸಂದರ್ಭದಲ್ಲಿ ಮಾತನಾಡಿದರು. ನೋವಿನ ಸಂಗತಿ ಅಂತಂದರೆ ನಾನು ರಾತ್ರಿ 12 ಗಂಟೆಯಲ್ಲಿ BJP ನೀವು ನೋಡಬೇಕು ಎಂಥ ವಿಷಮ ಪರಿಸ್ಥಿತಿಯಲ್ಲಿ ಇಟ್ಕೊಂಡಿದೆ ಅಂತ ಹೇಳಿದ್ರೆ, ಬಾಂಗ್ಲಾದೇಶದಲ್ಲಿ ತಾಯಿಗೆ ಎದುರುಗಡೆ ಹೆಣ್ಣು ಮಗಳನ್ನು ರೇಪ್ ಮಾಡ್ತಾರೆ. ಆ ತಾಯಿ ಮೃತ್ಯು ಅಂತ ಇದನ್ನು ಯಾವ ನಮಗೆ ಸಂಬಂಧಪಟ್ಟ ಇಲ್ಲ ಅಂತೇಳಿ ನಾವು ಅವರೆಲ್ಲ ನೋಡ್ತಾ ಇದ್ದೆ. ಇದಕ್ಕಿಂತ ಮೂರ್ತತನದ ಪರಮಾವಧಿಗಳು ಈಗ ಆಸಾದ ಭಾಳ ಮುಖ್ಯವಾಗಿ ನಾವು ಅಂದ್ಕೊಂಡಿದ್ವಿ. ಶಿವಪೂರ್ವದ ಪಂಚಮಂತ್ರಿಗಳು ಸಪ್ತಸೂತ್ರಿಗಳು ಏನು ಮಾಡಿ ಕಷ್ಟ ಕಠಿಣವಾಗಿ ಯಾಕೆ ಬೇಕಾಗಿತ್ತು ಈಗ ಅನಿಸುತ್ತೆ. ಸಂದೇಶವನ್ನು ವಿಶ್ವಕ್ಕೆ ಪರಿಚಯ ಮಾಡುವಂಥ ಅಗತ್ಯ ತುಂಬ ಇದೆ, ಅದನ್ನು ಸರಳಗೊಳಿಸೋದು ನನಗೆ ಅನ್ನಿಸ್ತಾ ಇದೆ. ಹಾಗಾಗಿ ವಿಶ್ವವನ್ನು ಒಂದು ರೀತಿಯಲ್ಲಿ ನಾವು ಕಾಪಾಡಿಕೊಳ್ಳುವಂಥ ಅಗತ್ಯತೆ ಇದೆ ಅಂತ ಹೇಳ್ತಾ, ಈಗ ಏನೇ ಮಾಡಿ ಇಲ್ಲಿ ನಾವು ಮಾತಾಡ್ತೀವಿ, ನಾಳೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಬಾಂಗ್ಲಾದೇಶ ಪಕ್ಕದಲ್ಲೇ ಇದೆ. ನಮ್ಮ ಮೈಸೂರಿನ ಕರ್ನಾಟಕ ರಾಜ್ಯದ ಚಿಕ್ಕದ ಜನಸಂಖ್ಯೆನೂ ಅದಕ್ಕಿಂತ ಕಡಿಮೆ. ಆದರೆ ಅಲ್ಲಿ ಎಂಥ ಎಲ್ಲ ನಮ್ಮವರೇ, ನಮ್ಮದೇ ಅಂತ ಸ್ವಲ್ಪ ವರ್ಷಗಳಿಂದ ನಮ್ಮದು. ಪಾಕಿಸ್ತಾನ ನಮ್ಮ ಈಗ ಬೇರೆ ಬೇರೆ ಆಗ್ತಾ ಈ ಹಿಂದೂಗಳು ಬೇರೆ ಬೇರೆ ಜಾತಿ ಹೀಗಾಗಿ ಇದು ಅನ್ಯಾಯ. ಅವ್ರಿಗೆ ನಾವು ಮಾಡಿರ್ಬೋದು ಅನ್ಯಾಯ. ಮಾನವೀಯ ಮೌಲ್ಯಗಳ ದೊಡ್ಡ ಇಷ್ಟ. ನಾವು ಅದೇ ಅವರು ಅಂತ ಮಾಡಿರೋದಂತ ನಾನು ಮಾಡೋದು ಅದು ಮಾನವೀಯ ಧರ್ಮ ಅಲ್ಲ. ಹಾಗಾಗಿ ವಿಶ್ವದಲ್ಲಿ ಶಾಂತಿಯನ್ನು ಕಾಪಾಡುವಂಥ ಮಾಡಬೇಕಾಗಿದೆ. ದೊಡ್ಡಣ್ಣ ಚಿಕ್ಕಣ್ಣ ಎಲ್ಲ ಇದ್ದಾರೆ. ನಾವು ಅಮೇರಿಕ ನಾನು ದೊಡ್ಡಣ್ಣ ಅಂತಲೇ, ರಷ್ಯಾ ನಾನು ದೊಡ್ಡಣ್ಣ. ಈ ದೊಡ್ಡಣ್ಣನ ಹೊರತದಲ್ಲಿ ಇವೆಲ್ಲ ನಡೀತಾ ಇದೆ. ಹಿಂದೆ ನೊಬೆಲ್ ಪ್ರಶಸ್ತಿ ಪಡೆದಂಥ ಯೂಸುಫ್ ಭಾರತ ದೇಶಕ್ಕೆ ಬಂದಿದ್ರು. ಅವರು ಇದ್ರ ಬಗ್ಗೆ ಒಂದೇ ಪ್ರಕಾರ ಇರ್ತಾರೆ. ಈಗ ಪ್ರಧಾನಮಂತ್ರಿಗಳಾಗಿ ಸಾಂವಿಧಾನಿಕ ಇದರಿಂದ ಏನು ಬಂದಿಲ್ಲ ಅವರು. ಅದು ಅಮೇರಿಕದ ಚುನಾವಣೆಯಿಂದ ನೊಬೆಲ್ ಪ್ರಶಸ್ತಿ ಕೊಂಡುಕೊಳ್ಳೋದೇ ಕಾರಣ. ಅದು ಅದನ್ನು ಮಾತನಾಡುವ ಸಂದರ್ಭ ಅಲ್ಲ. ಏನೇ ಆಗಲಿ ಪ್ರಧಾನಮಂತ್ರಿಗಳಾಗಿದ್ದಾರೆ. ಈಗ ಅವ್ರ ಬಗ್ಗೆ ನಮ್ಮ ಪ್ರಧಾನಮಂತ್ರಿಗಳು ದೊಡ್ಡ ಸಂದೇಶವನ್ನು ಕೊಡಬೇಕಾಗಿದೆ. ಈ ಕಾಪಾಡ್ತೀವಿ ಅಥವಾ ನಾವೇನಾದರೂ ಮಾಡಬೇಕಾಗ್ತದೆ. ನೋಡಿ, ಯಾರೂ ಏನು ಮಾಡೋ ಪರಿಸ್ಥಿತಿ ಇಲ್ಲ. ನಾವು ಈಗ ರಷ್ಯಾದಲ್ಲಿ ನಾವು ಜೊತೆ ಇದ್ದೀವಿ ಅಂತ ತಿಳ್ಕೊಂಡಿದ್ದಾರೆ, ಇನ್ನೊಬ್ರು ಏನೋ ಅಂದ್ಕೊಂಡಿರ್ತಾರೆ. ಹೀಗೆ ಇಡೀ ವಿಶ್ವ ಮಕ್ಕಳಾಟ ಆಗಿದ್ದೀವಿ. ಯುದ್ಧಗಳನ್ನು ಎಲ್ಲಿಂದ ರಷ್ಯಾ ಮತ್ತು ಉಕ್ರೇನ್ನಲ್ಲಿ ಆಗಲೇ 3-4 ವರ್ಷ ಆಯಿತು ಹೇಳ್ತಾ ಇದ್ದಾರೆ. ಇಸ್ರೇಲೇ ಇರಾನ್ ಎಲ್ಲಿ ನಾವು ರೀಚ್ ಆಗ್ತೇವೆ? ಇಲ್ಲಿ ಇಲ್ಲೇನಾದರೂ ಬಾಂಗ್ಲಾದೇಶದ ಯುದ್ಧ ನಾವು ಮಾಡಲಿಕ್ಕೆ ಶುರು ಮಾಡಿದ್ರೆ ಮತ್ತೆ ಈಗ 5ನೇದು 3ನೇದೋ 4ನೇದೋ ವಿಶ್ವ ವರ್ಲ್ಡ್ ವಾರ್ ಇಂಥ ಪರಿಸ್ಥಿತಿ ನಾವಿದೆ. ನಾವು ಮಕ್ಕಳನ್ನು ಹೇಗೆ ರಕ್ಷಿದು ಅನ್ನೋದೇ ರಕ್ಷಣೆ ಮಾಡೋದು ಅನ್ನೋದು ಗೊತ್ತಾಗ್ತಾ ಇಲ್ಲ. ನಾವಿಲ್ಲಿ ಭಾರತ ಹಾಕ್ಕೊಂಡು ಆಡಳಿತಾ ಇದ್ದೀವಿ. ಹಿಂದೆ ಏನಾಗುತ್ತೆ ಅನ್ನೋದು ಚಿಂತೆ ನಮ್ಮ ಕಾಣ್ತಾರೆ. ಹಾಗಾಗಿ ನೀವೆಲ್ಲ ಯೋಚನೆ ಮಾಡಿ ನಮ್ಮ ಒಂದೇ ಒಂದು ವಿಷಯ ನಾನು ಇಲ್ಲಿ ನಾವು ಈ ಬಾರಿ ಅಧ್ಯಕ್ಷನಾದಮೇಲೆ ನಮ್ಮ 50 ವರ್ಷ ನಮಗೆ ಕನ್ನಡ ಭಾಷೆ ಆರೋಗ್ಯ ಆಗಿದೆ. ಈ 50 ವರ್ಷದಲ್ಲಿ 61 ವರದಿಗಳನ್ನು ಬೇರೆ ಕೊಟ್ಟಿದೆ. ಕನ್ನಡ ಅನುಷ್ಠಾನ ಹಾಗೆ ಮಾಡಬೇಕು. 50 ವರ್ಷಕ್ಕೆ 61 ವರದಿಗಳು ಎಲ್ಲ ಒಳ್ಳೆಯದೇ ಕೊಟ್ಟಿದ್ದಾರೆ. ವಾಟಾಳ್ ನಾಗರಾಜ್ ಬೇಕಾಗಿ ಮದುವೆಯವರು ಬೆಳಗಿನ ಮೈಸೂರಲ್ಲಿ ಬೇಕಾಗಿ ವಾಟಾಳ್ ನಾಗರಾಜ್ ಬೇಕಾಗಿ ಎಲ್ಲರೂ ವರದಿ ಕೊಟ್ಟಿದ್ದಾರೆ. ಇವತ್ತು ತುಂಬ ಚೆನ್ನಾಗಿದೆ. ನಾವು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಈಚೆಗೆ ಆಯ್ಕೆ ಆದಮೇಲೆ ಈ ವರದಿಗಳೆಲ್ಲ ಎಲ್ಲಿದ್ದಾವೆ ಅಂತೇಳಿ ಯೋಚನೆ ಮಾಡಿ ಸ್ವಲ್ಪ ಯೋಚನೆ ಮಾಡಬೇಕು. ವರದಿಗಳೆಲ್ಲ ಹಾಗೆ ಹೇಳಿದೆ. ಇವತ್ತು ವರದಿ ಪಟ್ಟ ತಕ್ಷಣ ಅಥವಾ ಮುಖ್ಯಮಂತ್ರಿ ಯಾವುದೇ ಪಕ್ಷ ಪಕ್ಷಾತೀತವಾಗಿ ಮಾತಾಡ್ತಿದ್ದೀನಿ. ಯಾವುದೇ ಪಕ್ಷ ಆಯಿತು ನಾಳೆಯಿಂದ ನಮಗೂ ಜಾರಿ ಆಗುತ್ತೆ ಅಂತ ಹೇಳಿ ಸಮಗ್ರ ಅನುಷ್ಠಾನ ಕರ್ನಾಟಕದಲ್ಲಿ ನೋಡಿ. ನಾನು ಕೇಳಕ್ಕೆ ಹೋಗಿದ್ದೆ. ನಮ್ಮ ಹಿಂದೆ ಒಂದು ನಮ್ಮ ಇಡೀ ಕರ್ನಾಟಕ ಪದಾಧಿಕಾರಿಗಳು ಆಂಧ್ರ
ಎಲ್ಲಿ ಇಂಥ ಹೀನಾಯವಾದ ಪರಿಸ್ಥಿತಿ ಇಲ್ಲ ಕಣ್ರೀ. ಎಲ್ಲ ಎಷ್ಟು ಗೌರವ ಕೊಡ್ತಾರೆ ಆ ಭಾಷೆಗೆ, ಆ ಭಾಷೆ ಚೆನ್ನಾಗಿ ಬೆಳೀತಾ ಇದೆ. ಕನ್ನಡ ನೋಡಿ, ಒಂದೇ ಒಂದು ಮಾತು ಹೇಳಬೇಕು ಅಂದರೆ, ನಮ್ಮ ಕನ್ನಡ ಭಾಷೆ ಎಷ್ಟೊಂದು ಎಲ್ಲ ಹೇಳ್ತಾರೆ ಅದನ್ನು. ನಾನು ಹೇಳೋದಲ್ಲ, ನಾನು ಹೇಳ್ತಾ ಇಲ್ಲ ಅದನ್ನು. ಇಡೀ ವಿಶ್ವದಲ್ಲಿ ಅತ್ಯಂತ ವೈಜ್ಞಾನಿಕವಾಗಿ ಮತ್ತು ಓದುವಂಥದ್ದು ಬರೆದಂಥ ಓದುವಂಥದ್ದು ಸ್ವಲ್ಪ ಕೆಲವೇ ಅಕ್ಷರಗಳಲ್ಲಿ ಸಾಹಿತ್ಯವನ್ನು ಕಟ್ಟಿಕೊಡುವಂಥ ಒಂದು ಭಾಷೆ ಇದ್ದರೆ ಅದು ಕನ್ನಡ ಭಾಷೆ. ಇದನ್ನು ಒಬ್ಬಳು ಹೆಣ್ಮಗಳು ಪಿತಾಳಿ ಅವರು, ಸೋನಿಯಾ ಗಾಂಧಿ ಅವರು ವಿಜಯ ಯಶಸ್ವಿ ಅಂತ ಹೇಳಿ ಒಂದು ಕನ್ನಡ ಭಾಷೆ ಅಂತ ಎಲ್ಲೋ ಕಾದಂಬರಿ ಓದ್ತಾ ಇರಬೇಕಾದ್ರೆ ಯಾರೋ ಅದು ಓದ್ತಲ್ಲ ಭಾಷೆ, ಇಷ್ಟೊಂದು ಸುಂದರವಾಗಿದೆಯಲ್ಲ ಭಾಷೆ, ಯಾವುದು ಇದು ಹಿಂದಿ ಭಾಷೆ ಮಾತಾಡ್ತಾ ಇದ್ದಾರೆ ಪಿತಾಳಿ ಅವರು. ಅಲ್ಲ ಇದು ಕರ್ನಾಟಕದ ಕನ್ನಡ ಸಂಗೀತಕ್ಕಂಥ ಕನ್ನಡ ಭಾಷೆ ಕರ್ನಾಟಕ. ನಾನು ಈ ಭಾಷೆಯನ್ನು ಕಲಿಬೇಕಲ್ಲ, ಏನು ಮಾಡಬೇಕಂತ ಸೀದಾ ಡೆಲ್ಲಿಗೆ ಹೋಗಿ, ಡೆಲ್ಲಿಯಿಂದ ಬೆಂಗಳೂರಿಗೆ ಫ್ಲೈಟಲ್ಲಿ ಹೋಗಿ ಅಲ್ಲಿ ನಿಮಗೆಲ್ಲ ಹೇಳ್ಕೊಡ್ತಾರೆ ಏನು ಮಾಡಬೇಕು ಅಂತ. ಸೀದಾ ಡೆಲ್ಲಿ ಬರ್ತಾರೆ, ಡೆಲ್ಲಿಯಿಂದ ಬೆಂಗಳೂರಿಗೆ ಬರ್ತಾರೆ. ಅಲ್ಲಿ ಭಾಷೆ ಕಲಿಸೋದು ಇದೆ ಅಂತೇಳಿ ವಿಧಾನಸೌಧದಲ್ಲಿ ಯಾರಿಗೂ ನಮ್ಮ ಹುಣಸೂರು ರೋಡಲ್ಲಿ ಅದು ಭಾಷೆ ಕಲಿಸುವಂಥ ಭಾರತೀಯ ಭಾಷಾ ಸಂಸ್ಥೆ. ವಿಧಾನಸೌಧಕ್ಕೆ ಹೋದರೆ ಕನ್ನಡ ಸಂಸ್ಕೃತಿ ಇಲಾಖೆ ಏನು ಮಾಡೋದು ಇಲ್ಲೇ ಉಳ್ಕೊಳ್ಳಿ ಏನಾದ್ರು ಮಾಡ್ತೀವಿ ಅಂತ ಹೇಳ್ತಾರೆ. ಯಾರೊಬ್ಬ ದಾರಿ ಮಧ್ಯೆ ಇದ್ದವನು ಯಾರೋ ಇಲ್ಲಪ್ಪ CAL ಅಂತಿದೆ, ಅಲ್ಲಿ ಕಳಿಸಿ ಭಾಷೆ ಕಲಿಸ್ತಾರೆ. ಅವ್ರಿಗೆ ಇಂಗ್ಲೀಷ್ ಭಾಷೆ ಅವ್ರದ್ದು, ಇಟಾಲಿ ಭಾಷೆಯನ್ನು ಮಾತಾಡ್ತಾರೆ, ಇಂಗ್ಲೀಷ್ ಭಾಷೆಯನ್ನು ಕಲಿಸ್ತಾರೆ ಒಂದು ಸ್ವಲ್ಪ ದಿವಸದಲ್ಲಿ ಅಂತ ಹೇಳಿದಾಗ ಸೀದಾ ವಿಮಾನದಲ್ಲಿ ಬೆಂಗಳೂರಿಗೆ ಇಟ್ಕೊಂಡು CAಲ್ಲಿ ಹೋಗ್ತಾರೆ. ಯಾರು ನಾರಾಯಣ ಕಿಕ್ಕೇರಿ ನಾವು ಅಂತೇಳಿ ಅವರು ಸ್ವಲ್ಪ ಕಾಂಪಿಟೇಟ್ ತಿಳ್ಕೊಂಡ್ರು. ಅವರಿಗೆ ಇಂಗ್ಲೀಷ್ ಭಾಷೆ ಕನ್ನಡದಿಂದ ಇಂಗ್ಲೀಷ್ನವ್ರಿಗೆ ಕನ್ನಡ ಭಾಷೆ ತರ್ಜಮೆ ಅವ್ರಿಗೆ ಹೆಚ್ಚು ಓದ್ಕೊಂಡಿದ್ದು. ಡೆಲ್ಲಿ ಹೋಗ್ತಾ ಇರಬೇಕಾದ್ರೆ ಈ ಮೀಟಾ ಬರ್ತಾ ಇದೆ, ಏನಕ್ಕೆ ಬಂದಿದ್ದೀನಿ ಅಂದರೆ ಕಾನ್ನಾದ ಕಲ್ವಿ ಅಂತ ಏನೋ ಹೇಳ್ತಾರೆ. ಖುಷಿಯಾಗಿ ಕರ್ಕೊಂಡ್ಬಿಟ್ಟು ಡೈರೆಕ್ಟ್ ಹತ್ರ ಕರ್ಕೊಂಡೋಗಿ ಇವನ್ನ ಹೆಚ್ಚು ತಗೊಳ್ತಾರೆ. ಕನ್ನಡ ಕಲಿಯೋಕ್ಕೆ ಇಷ್ಟೊಂದಿನ ಬಂದಿದ್ದಾರೆ ಅಂತೇಳಿ ಹೆಚ್ಚು ತಗೊಳ್ತಾರೆ. 2 ತಿಂಗಳು ಬೇಕಮ್ಮ ಅಂತ ಡೈರೆಕ್ಟ್ ಕೊಡ್ತಾರೆ. 3 months ಅಂತ. ನಾವೇ 25 ವರ್ಷದಿಂದ ಕನ್ನಡ ಹಾಕಿಲ್ಲಮ್ಮ, ಈ ಬಸ್ಸಲ್ಲಿ 3 months ಆಗಿಲ್ಲ ಅಂತೇಳಿ ನೋಡಿ. ವಿಶೇಷ ಅಂದರೆ 3 ತಿಂಗಳು ಕನ್ನಡ ಕಲ್ತ್ಕೊಳ್ತಾರೆ. 3 ತಿಂಗಳು. ನಾನು ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾ ಅಂತ ಯಾರು ಸದಸ್ಯರು ಇದ್ದೀರಾ, ಅಲ್ಲಿ ಅಧ್ಯಕ್ಷನಾಗಿದ್ದೆ. ಆ 3 ತಿಂಗಳ ನಂತರ ಇಲ್ಲಿ ಸಂವಾದದಲ್ಲಿ ಭಾಗಿಯಾಗಿ CALನಲ್ಲಿ ಅವಳು ನೋಡಿ ನಾನು ಬೆರಗಾಗೋಯ್ತು. ತಿಂಗಳಲ್ಲ ಇವನ್ನೆಲ್ಲ ಬೆಂಗಳೂರು ಕಡೆ ಒಂದು ಮಾಡ್ತೀವಿ. ಆ ಕೇಳಿದಾಗ ಇಲ್ಲ ನಾನು ಸೋನಿಯಾ ಗಾಂಧಿ ನನ್ನ ಪಕ್ಕದವಳು, ಸೋನಿಯಾ ಗಾಂಧಿ ಫೋನ್ ಮಾಡಿ ಅಂತ ಹೇಳಿ. ಆಮೇಲೆ ನಾನು FTAನಲ್ಲಿ ಒಂದು ಸಂವಾದ ಇರ್ತೀನಿ. ಅವಳನ್ನು ಪರಿಚಯ ಮಾಡಿ ಅವಳಿಗೊಂದು ಅರ್ಧ ಗಂಟೆಗಳ ಕಾಲ ಮಾತಾಡ್ತೀನಿ. 3 ತಿಂಗಳು ಚಟ್ಟಿ, ಮಡಿಕೆ, ಕುಡಿಕೆ, ರೈತನ, ಬೆಕ್ಕು, ಅಕ್ಕಿ, ಒಂದೇ ಒಂದು ಇಂಗ್ಲೀಷ್ ಪದವನ್ನು ಬಳಸಲಿಲ್ಲ. ಅವಳು ಭಾಷಣ ಮಾಡ್ತಾ ಹೇಳಿದ್ಲು. ಮಡ್ಡಿಕೆರೆ ಗೋಪಾಲ್ ಅವರು 18 ಸ್ವಾಗತ ಮಾಡೋದು ಆಸ್ತಿ ಒಂದು ಸ್ವಲ್ಪ ಹೊತ್ತಿನಲ್ಲೇ 18 ಆಂಗ್ಲ ಭಾಷೆಯನ್ನು ಮಾತಾಡಿದರು. ನಾನು ಒಂದೇ ಒಂದು ಭಾಷೆ ಮಾತಾಡಲ್ಲ ಅಂತೇಳಿ ಚಪ್ಪಾಳೆ ಹೊಡಿದೆ ಅಷ್ಟೊಂದು. ಹಾಗಂತ ಹೇಳಿದ್ವಿ. ನನಗೆ ನಾಚ ಆಗೋದು. ನಾವು ಏನಪ್ಪ ಕರ್ನಾಟಕದವರು ಕನ್ನಡ ಸಾಹಿತ್ಯ ಆವಾಗ ಅಧ್ಯಕ್ಷನಾಗಿದ್ದೆ 2008 ಅಂತ ಹೇಳಿ ಅವ್ರು ಮಾಡಿದ್ರೆ. ಆಮೇಲೆ 3 ತಿಂಗಳಿಗೆ ಮತ್ತೆ ಅವಾಗ